ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕದ ಹಜ್ ಸಮಿತಿಯಲ್ಲಿ ಭಾರಿ ಬದಲಾವಣೆ ಅಥವಾ ಭಾರಿ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖವಾಗಿ ಕಮಿಟಿ ಅಧ್ಯಕ್ಷ ಜುಲ್ಫಿಕರ್ ವಿರುದ್ಧ ಆಕ್ರೋಶ ಭುಗಿಲೆದಿದೆಯಂತೆ. ಯಾತ್ರೆಗೆ ತೆರಳುವ ಮುನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಗಿದೆ. ಮಹಿಳೆಯರು ಮತ್ತು ಪುರುಷರು ಎಲ್ಲರಿಗೂ ಕೂಡ ಒಂದೇ ರೀತಿಯ ECG ಮಾಡಿಸಲಾಗಿದೆ ಅಂತೆ. ಪುರುಷರು ಇಲ್ಲೇ ನಿಂತಿರುವಾಗ ಹೇಗೆ ನಾವು ECG ಮಾಡಿಸ್ಕೊಳ್ಬೇಕು ಅಂತ ಮಹಿಳೆಯರು ಪ್ರಶ್ನೆ ಮಾಡಿದ್ದಾರೆ. ಸಮಿತಿ ಅವ್ಯವಸ್ಥೆಗೆ ಕಣ್ಣೀರು ಹಾಕಿದ್ದಾರಂತೆ ಹಜ್ ಮಹಿಳಾ ಯಾತ್ರಿಕರು. ಸಮಸ್ಯೆ ಬಗೆಹರಿಸಬೇಕಾದಂತಹ ಸಮಿತಿ ಅಧ್ಯಕ್ಷ ರೀಲ್ಸ್ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರಂತೆ. ರೌಡಿ ಶೀಟರ್ಗಳನ್ನ ಹಜ್ ಕಚೇರಿಗೆ ಕರೆಸಿ ಸನ್ಮಾನ ಕೂಡ ಮಾಡ್ತಾರೆ. ಹಜ್ ಸಮಿತಿ ಅಧ್ಯಕ್ಷ ರೀಲ್ಸ್ ಮಾಡೋದ್ರಲ್ಲಿ ಸಖತ್ ಬ್ಯುಸಿ ಆಗಿದ್ದು, ಕಮಿಟಿಯ ಅಧ್ಯಕ್ಷ ಜುಲ್ಫಿಕರ್ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಮೇ 5ರಂದು ಹಜ್ಗೆ ತೆರಳೋದಕ್ಕೆ ಯಾತ್ರಿಕರು ಮೆಡಿಕಲ್ ಟೆಸ್ಟ್ಗೆ ಅಂತ ಬಂದಿದ್ರು. ಬಟ್ ಈ ಸಂದರ್ಭದಲ್ಲಿ ಅಲ್ಲೇ ಗಂಡಸರು ನಿಂತಾಗ ನಾವು ಹೆಂಗ್ರಿ ECG ಟೆಸ್ಟ್ ಮಾಡ್ಸಕ್ಕಾಗುತ್ತೆ, ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿಲ್ಲ, ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅನ್ನುವಂಥ ಆಕ್ರೋಶ ಮಹಿಳೆಯರಿಂದ ವ್ಯಕ್ತವಾಗಿದೆ.